ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಈ ವಚನ ವಿಜ್ಞಾನದ ವಾಹಿನಿ ಮೂಲಕ 12ನೇ ಶತಮಾನದ ಬಸವಾದಿ ಶರಣರು ತಮ್ಮ ಅನುಭವ ಮಂಟಪದಲ್ಲಿ ಕೈಗೊಂಡಿರುವಂಥ ಚರ್ಚೆಯಲ್ಲಿ ಹೊರಹೊಮ್ಮಿರುವಂತಹ ವೈಜ್ಞಾನಿಕ ಅಂಶಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಅವರು ವಿಜ್ಞಾನವನ್ನು ಸಂಶೋಧಿಸಬೇಕು ಅಂಥೇಳಿ ಹೊರಟಂತಹ ವಿಜ್ಞಾನಿಗಳೇನಲ್ಲ. ಸಹಜವಾಗಿ ಸತ್ಯವನ್ನು ಅರಿತುಕೊಳ್ಬೇಕು ಅನ್ನುವಂತಹ ನಿಟ್ಟಿನೊಳಗಡೆ ಸತ್ಯ ಶೋಧಕರಾಗಿ ತಾವು ಕಂಡುಕೊಂಡಿರುವಂಥ ಸತ್ಯವನ್ನು ಹೇಳುವ ಪರಿ, ಅದೇನು ವಚನ ಕ್ರಿಯೆ ಏನಿದೆಯಲ್ಲ, ಆ ವಚನಗಳ ಮೂಲಕವಾಗಿ ತಾವು ಕಂಡುಕೊಂಡಂಥ ಸತ್ಯವನ್ನು ಜಗತ್ತಿಗೆ ಏನು ಕೊಟ್ಟರಲ್ಲ, ಸುಮಾರು 800 ವರ್ಷಗಳಿಂದ ಅವರು ಕಂಡುಕೊಂಡಿರುವಂಥ ಸತ್ಯಗಳೊಳಗಡೆ, ಅಂದರೆ ವಚನಗಳೊಳಗಡೆ ಆಧುನಿಕ ವಿಜ್ಞಾನದ ಕೆಲವು ಅಂಶಗಳು ಈ ವಿಜ್ಞಾನದ ಪ್ರಾರಂಭದ ಹಂತವನ್ನು, ಇನಿಷಿಯಲ್ ಸ್ಟೇಜ್ ಅಂತ ಹೇಳ್ತಿಲ್ಲ, ಅದನ್ನು ಇರೋದನ್ನು ನಾವು ಗಮನಿಸಿದಾಗ ಸತ್ಯ ಒಂದೇ ಇರುತ್ತೆ. ಸತ್ಯ ಏನು ಭಿನ್ನವಾಗಿರೋದಿಲ್ಲ. ಸತ್ಯಕ್ಕೆ ಯಾವುದೇ ರೀತಿಯಾದಂತಹ ಕಾಲ ಬಾಧಿಸುವುದಿಲ್ಲ. 12ನೇ ಶತಮಾನದಾಗಿದ್ದ ಸತ್ಯನೇ ಅದೇ, ಇವತ್ತಿನ ಸತ್ಯದಲ್ಲಿ ಅದೇ. ಆವಾಗಲೂ ಗುರುತ್ವಾಕರ್ಷಣ ಶಕ್ತಿಗೆ ಇವತ್ತಿನ ಗುರುತ್ವಾಕರ್ಷಣ ಶಕ್ತಿಗೆ ಏನು ವ್ಯತ್ಯಾಸ ಆಗಿಲ್ಲ. ಆವಾಗಿರುವಂತಹ ಸೂರ್ಯನ ಬೆಳಕಿಗೆ ಈಗಿರೋ ಸೂರ್ಯನ ಬೆಳಕಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗೆ ಅವರು ಕಂಡುಕೊಂಡಂತಹ ಸತ್ಯದ ಒಳಗಡೆ ಕೆಲವಷ್ಟು ಇವತ್ತು ನಾವು ವಿಜ್ಞಾನ ಅಂತ ಏನು ಹೇಳ್ತೀವಲ್ಲ, ಅಂಥ ಅಂಶಗಳು ಕಾಣುವುದನ್ನು ಗಮನಿಸಿದಾಗ ನಿಜವಾಗಿಯೂ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಬಸವಾದಿ ಶರಣರು ಚಿಂತನವನ್ನು ಕೈಗೊಂಡಿದ್ದರು ಅಂಥೇಳಿ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಅವರು ಕೈಗೊಂಡಿರುವಂತಹ ಚಿಂತನ ಮಂಥನದೊಳಗಡೆ ಇವತ್ತು ನಾವು ವಿಭಾಗಿಸ್ತಾ ಇರುವಂಥ ವಿಜ್ಞಾನದ ಅನೇಕ ಪಂಗಡಗಳಾದಂಥ ವಿಭಾಗಗಳಂತಾದಂಥ ಖಗೋಳ ವಿಜ್ಞಾನ ಇರ್ಬೋದು, ಭೂಗೋಳ ವಿಜ್ಞಾನ ಇರ್ಬೋದು, ಜೀವ ವಿಜ್ಞಾನ ಇರ್ಬೋದು, ರಸಾಯನ ವಿಜ್ಞಾನ ಇರ್ಬೋದು, ಲೋಹ ವಿಜ್ಞಾನ ಇರ್ಬೋದು, ಗಣಿತಶಾಸ್ತ್ರ ಇರ್ಬೋದು. ಅಷ್ಟೇ ಅಲ್ಲ, ಶರೀರ ವಿಜ್ಞಾನವೂ ಸಹ, ವೈದ್ಯ ವಿಜ್ಞಾನ, ಮಾನಸಿಕ ವಿಜ್ಞಾನ, ಹೀಗೆ ಇವತ್ತು ನಾವೇನು ಹಲವಾರು ವಿಜ್ಞಾನದ ಉಪಪಂಗಡಗಳನ್ನು ಏನು ನೋಡ್ತೇವಲ್ಲ, ಅಂತಹ ಪ್ರತಿಯೊಂದಕ್ಕೂ ಸಹ ಸಂಬಂಧಪಟ್ಟಂತಹ ಚರ್ಚೆಗಳು ನಡೆದಿರುವುದು ಅವರ ವಚನಗಳ ಆಧಾರದ ಮೇಲೆ ನಾವು ಸಾಬೀತುಪಡಿಸಬಹುದು. ಅಷ್ಟೇ ಅಲ್ಲ, ಇವತ್ತು ವೈದ್ಯಕೀಯ ಕ್ಷೇತ್ರದೊಳಗಡೆ ಏನನ್ನು ಹೇಳ್ತಾ ಇದ್ದೀವಿ ಅದು ಬೆಳೆದಿರ್ಬೋದು. ವೈದ್ಯಕೀಯ ಕ್ಷೇತ್ರ ಬಹಳ ವಿಶಾಲವಾಗಿ ಬೆಳೆದಿದೆ. ನ್ಯೂರಾನ್ಸ್ಗಳ ಒಳಗಡೆ ಇರುವಂಥ ಚಟುವಟಿಕೆಗಳನ್ನು ಸಹ ಡಾಕ್ಯುಮೆಂಟೇಷನ್ ಮಾಡುವ ಮಟ್ಟಿಗೆ ವಿಜ್ಞಾನ ಬೆಳೆದಿದೆ. ಆದರೆ ಪ್ರಾರಂಭದ ಹಂತದಲ್ಲಿ 12ನೇ ಶತಮಾನ ಅಂದರೆ ಸುಮಾರು 800 ವರ್ಷಗಳ ಹಿಂದೆ ಇದ್ದಂತಹ ವೈದ್ಯ ವಿಜ್ಞಾನದ ಕ್ಷೇತ್ರದೊಳಗಡೆ ಕೆಲವೊಂದಿಷ್ಟು ಆಚಾರ ವಿಚಾರಗಳು, ಮೂಢನಂಬಿಕೆಗಳು ಅವು ಸಹ ಪಾಲ್ಗೊಂಡಿರ್ಬೋದು, ಸಾಧ್ಯತೆಯೂ ಇದೆ. ಆದರೆ ಅವುಗಳನ್ನು ಮೆಟ್ಟಿ ನಿಂತು ವೈಚಾರಿಕವಾಗಿ ಚಿಂತನೆ ಮಾಡಿರುವಂತಹದ್ದು ಬಸವಾದಿ ಶರಣರ ವಚನಗಳನ್ನು ನಾವು ಕಾಣ್ತೀವಿ. ಅಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಕಾರ್ಯವನ್ನು ಮಾಡಿರುವಂತಹ ಒಬ್ಬ ಶರಣ ಇದ್ದರು. ಅವರೇ ವೈದ್ಯ ಸಂಗಣ್ಣ ಅಂಥೇಳಿ. ಆ ವೈದ್ಯ ಸಂಗಣ್ಣನವರ ವಚನಗಳು ನಮಗಿವತ್ತು ಲಭ್ಯ ಆಗಿರೋದಕ್ಕೆ 21 ವಚನಗಳು ಲಭ್ಯ ಇದ್ದಾವೆ. ಆ 21 ವಚನಗಳಲ್ಲಿ ಎಂಥ ಅಗಾಧವಾದಂಥ ವೈದ್ಯಕೀಯ ಜ್ಞಾನವನ್ನು ಅವರು ಅಡಗಿಸಿಟ್ಟಿದ್ದಾರೆ ಅಂತಂದರೆ, ಆಧುನಿಕ ವಿಜ್ಞಾನಿಗಳು ಸಹ, ವೈದ್ಯ ವಿಜ್ಞಾನಿಗಳು ನಾನು ಹೇಳ್ತಾ ಇರೋದು, ಆ ವೈದ್ಯ ವಿಜ್ಞಾನಿಗಳು ಸಹ ಅಥವಾ ವೈದ್ಯರು ಸಹ ಒಂದು ಬಾರಿ ಅವರ ವಚನಗಳನ್ನು ಓದಿ ಆ ಕಾಲಘಟ್ಟದಲ್ಲಿದ್ದಂಥ ವೈದ್ಯಕೀಯ ಜ್ಞಾನವನ್ನು ತಿಳ್ಕೊಳ್ಬಹುದು. ಅವರು ತಮ್ಮ ಅನೇಕ ವಚನಗಳಲ್ಲಿ 21 ವಚನಗಳಲ್ಲಿ ಸಾಕಷ್ಟು ವೈದ್ಯಕೀಯ ಜ್ಞಾನವನ್ನು ಅವರು ಕೊಡ್ತಾ ಇದ್ದಾರೆ. ಅವರ ಒಂದು ಜ್ಞಾನದ ಪರಿಮಿತಿ ಎಷ್ಟಿತ್ತು ಅಂತಂದರೆ ಆ ಕಾಲಘಟ್ಟದಲ್ಲಿ ಬಹುಶಃ ಅದು ಉನ್ನತ ಸ್ಥಾನದಲ್ಲಿತ್ತು ಅಂತ ನಾವು ಭಾವಿಸ್ಬೋದು. ಯಾಕಂದರೆ ಅವರು ಹೇಳ್ತಾರೆ, ಶರೀರದ ಒಳಗಡೆ ಇರುವಂತಹ ಎಲ್ಲ ರೀತಿಯಾದಂತಹ ನರಗಳ ಬಗ್ಗೆ, ಅಂದರೆ ನಾಡಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ, ಯಾವ ರೀತಿಯಾದ ನಾಡಿಗಳಿದಾವೆ. ಅಷ್ಟೇ ಅಲ್ಲ, ವೈದ್ಯರಾದವರು ಶುಶ್ರೂಷೆ ಮಾಡಬೇಕಾದ್ರೆ, ಟ್ರೀಟ್ಮೆಂಟ್ ಕೊಡಬೇಕಾದ್ರೆ
ಈ ಶುಡ್ ನೋ ದ ಬ್ಯಾಕ್ಗ್ರೌಂಡ್ ಆಫ್ ದ ಪೇಷೆಂಟ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಒಬ್ಬ ವೈದ್ಯ ಒಂದು ಚಿಕಿತ್ಸೆ ಕೊಡಬೇಕಾದ್ರೆ ಆ ರೋಗಿಯ ಲಕ್ಷಣಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಮದ್ದು ಅಪ್ಲೈ ಆಗಲ್ಲ ಅನ್ನುವಂಥ ಒಂದು ವೈದ್ಯಕೀಯ ಪರಿಜ್ಞಾನವನ್ನು ಅವರು ಅವಾಗಲೇ ಹೊಂದಿದ್ರು ಅನ್ನುವಂಥದ್ದು. ಹೀಗೆ ವೈದ್ಯ ಸಂಗಣ್ಣನವರು ಅನೇಕ ವಚನಗಳಲ್ಲಿ ಯಾವ್ಯಾವ ರೀತಿ ಪ್ರಮುಖವಾಗಿ ಅವರು ನಾಡಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಂದು ವಚನವನ್ನು ನಾವು ನೋಡೋದಾದರೆ, ಇವತ್ತು ನಾಡಿಗಳ ಬಗ್ಗೆಯೂ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದಾವೆ. ಅದು ಯೋಗ ವಿಜ್ಞಾನದಾಗಿರ್ಬೋದು, ಹಾಗೆ ನಮ್ಮ ಫಿಸಿಯಾಲಜಿ ಒಳಗೂ ಹ್ಯೂಮನ್ ಫಿಸಿಯಾಲಜಿ ಒಳಗೂ ಸಾಕಷ್ಟು ಅಂದ್ರೆ ನರಗಳ ಬಗ್ಗೆ ಅಧ್ಯಯನ ಮಾಡುವಾಗ ಈ ನಾಡಿಗಳು ಅಂತಂದ್ರೆ ಫಿಸಿಕಲಿ ಆಗಿರಲ್ಲ. ಈ ಫಿಸಿಕಲಿ ಆಗಿ ನಾವು ಯಾವುದೋ ಫೋಟೋಗ್ರಾಫಿ ಒಳಗೆ ಸೆರೆ ಹಿಡಿಯೋಕ್ಕಾಗಲ್ಲ. ಬಟ್ ಅವು ಒಂದು ಟೈಪ್ ಏನಪ್ಪ ಅಂತಂದ್ರೆ ಈ ಶಕ್ತಿಯನ್ನು ಸಂಚಲನ ಮಾಡೋದಕ್ಕೆ ನಮ್ಮ ದೇಹದೊಳಗಡೆ ದೈವದತ್ತವಾಗಿ ಬಂದಿರುವಂತಹ ಕೇಂದ್ರಗಳು ಅಥವಾ ವ್ಯವಸ್ಥೆ. ಅದು ಯಾವ ರೀತಿ ಇದೆ ಅಂತಂದರೆ, ಈ ದೇಹದೊಳಗಡೆ ಇರುವಂಥ ಕೆಲವೊಂದಷ್ಟು ಶಕ್ತಿಯ ಸಂಚಲನ ಮಾರ್ಗಗಳು ಅಂತ ಕರಿತೀವಲ್ಲ, ಅವುಗಳಿಗೆ ನಾವು ನಾಡಿ ಅಂತ ಅನ್ಬೋದು. ಹೀಗೆ ಅಂತಹ ನಾಡಿಗಳನ್ನು ಅವರು ಗುರುತಿಸಿ ಅನೇಕ ನಾಡಿಗಳನ್ನು ಅವರು ಗುರುತಿಸ್ತಾರೆ. ಅವರು ಒಂದು ವಚನದಾಗಂತೂ ಸ್ಪಷ್ಟವಾಗಿ ಎಷ್ಟು ನಾಡಿಗಳಿದ್ದಾವು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಮಯೂರ ನಾಡಿ, ಮಂಡುಕ ನಾಡಿ, ಜುಳುಕ ನಾಡಿ, ಅಹಿವಳಿ ನಾಡಿ, ಮಂಡಗಮಲಕ ನಾಡಿ, ಪಂಡೇತ ಪಥನಾಡಿ, ದೀರ್ಘನಾಡಿ, ಅಧಮನಾಡಿ, ಉತ್ತರ ನಾಡಿ, ಪೂರ್ವನಾಡಿ, ಪಶ್ಚಿಮ ನಾಡಿ, ಗಜಗಮನ ನಾಡಿ, ಹಚ್ಚೊತ್ತಿ ನಾಡಿ, ವಿಕ್ರಮನಾಡಿ, ಸೂತ್ರನಾಡಿ, ಸಂಚುನಾಡಿ, ಸಂಚಲನಾಡಿ, ಶೈತ್ಯನಾಡಿ, ಉಷ್ಣನಾಡಿ, ವಿಹಂಗನಾಡಿ, ಕೂರ್ಮನಾಡಿ, ಮರ್ಕಟನಾಡಿ, ಪಿಪೀಲಿಕನಾಡಿ, ದಂಷ್ಟ್ರನಾಡಿ, ಮಕರನಾಡಿ, ಕರ್ಕೋಟಕನಾಡಿ, ಸಮರಸನಾಡಿ, ಸಂತೋಷನಾಡಿ, ಇಂತಿ ಪ್ರಥಮ ನಾಡಿಯೊಳಗಾದ ಶರೀರದಲ್ಲಿ ತೋರುವ ನಾಡಿ, ಜೀರ್ಣಪರ್ಣದಂತೆ ರೋಮಕೂಪದಲ್ಲಿ ಸೂಸುವ ವಾಯು, ಇಂತಿ ನೋಡಿ ವ್ಯಾಧಿಕ್ರಮವನ್ನರಿಹಿತೆನೆಂದಡೆ ಅದಾರಿಗೂ ಅಸಾಧ್ಯ. ನಾ 3 ನಾಡಿಯ ಬಲ್ಲೆ, ಉತ್ಪತ್ತಿ 1, ಸ್ಥಿತಿ 2, ಲಯ 3. ನಾಳದ ನಾಡಿಯ ಬಲ್ಲೆ, ಭಕ್ತಿ ಎಂಬ ಹಸ್ತವಿಡಿದು ನೋಡಲಾಗಿ ಗುರುನಾಡಿ ಉಭಯವ ಕೊಂಡೆಡೆಯಾಡಿತ್ತು. ಲಿಂಗನಾಡಿ ತ್ರಿವಿಧ ಸಂಧಿಯೊಳಗೆ ಸೂಸುತ್ತಿದೆ. ಜಂಗಮನಾಡಿ 3ರ ಹಂಗು ಬಿಟ್ಟು ಮಹದಲ್ಲಿ ಸಂಧಿರುಸುತ್ತಿದೆಕೋ. ಇದು ಲಿಂಗಾಂಗಿಗಳ ವೈದ್ಯ. ಸಂಗನ ಬಸವಣ್ಣ ಬಂದಾಗ ಎನ್ನ ಕೊಂಡು ಬಂದ, ತನ್ನ ವಶಕ್ಕೆ ವೈದ್ಯನೆಂದು ಈ ವೈದ್ಯದ ಚೀಲವ ಹೊತ್ತು ಘಸಣಿಗೊಳ್ಳುತ್ತಿದ್ದೇನೆ. ಈ ಕಾಯದ ಸೇವೆಯ ಬಿಡಿಸಿ ಕರ್ಣಪ್ರಸಾದವ ಕೊಟ್ಟು ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ನಿಮ್ಮಡಿಯೊಳಗೆ ಎನ್ನಿರಿಸು. ಹೀಗೆ ಆ ಕಾಲದಲ್ಲಿನೇ ಇಷ್ಟೊಂದು ನಾಡಿಗಳನ್ನು ಗುರುತಿಸಿದ್ದಾರೆ ಅಂತಂದರೆ ವೈದ್ಯ ಸಂಗಣ್ಣನವರು ಯಾವ ಮಟ್ಟಕ್ಕೆ ವೈದ್ಯಕೀಯ ಪರಿಭಾಷೆಯನ್ನು ಬಳಸಿ ವಚನಗಳನ್ನು ಬರೆದಿದ್ದಾರೆ, ಜನಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ. ಅಂದರೆ ಕೆಲವರು ಆ ಕಾಲದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಬಹಳಷ್ಟು ಜನರಿಗೆ ಈ ವೈದ್ಯಕೀಯ ಜ್ಞಾನ ಇರದೇ ಇರುವಂಥ ಸಮಯದಲ್ಲಿ ಇಷ್ಟೊಂದು ವೈದ್ಯಕೀಯ ಪರಿಜ್ಞಾನವನ್ನು ಹೊಂದಿ ಕನ್ನಡದಲ್ಲಿ ವಚನಗಳ ರಚಿಸಿದ್ದಾರೆ ಅಂತಂದರೆ ಅವರು ಎಷ್ಟೊಂದು ನಾಡಿಯ ಬಗ್ಗೆ ಅರಿತವರಾಗಿದ್ದರು. ಇವತ್ತಿನ ಮೆಡಿಕಲ್ ಸೈನ್ಸ್ನೊಳಗಡೆ ಈ ನಾಡಿಗಳಿಗೆ ಬೇರೆ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡಬಹುದು, ಆದರೆ ನಾಡಿಗಳ ಸಂಚನವನ್ನು ಅವರು ತಿರಸ್ಕಾರ ಮಾಡೋಲ್ಲ. ಇಲ್ಲಿ ಅವ್ರು ಹೇಳ್ತಾರೆ, ಇಂತಿವ ನಾಡಿ ವ್ಯಾಧಿಕ್ರಮವನ್ನರಿದೇನೆಂದಡೆ ಅದಾರಿಗೂ ಅಸಾಧ್ಯ. ಈಗ ಒಂದು ರೋಗ ಬರ್ತದೆ, ನಮಗೆಲ್ಲ ಸಿಂಪ್ಟಮ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ತಲೆನೋವು ಬಂದೈತಪ್ಪ ಅಂತಂದ್ರೆ ತಲೆನೋವು ಹೋಗೋದಕ್ಕೆ, ಇಟ್ ಮೀನ್ಸ್ ಅದು ಡಿಪ್ರೆಸ್ ಮಾಡೋದಕ್ಕೆ, ಅದು ಮೈಂಡ್ಲಿಂದ ಆ ಪೇನನ್ನು ರಿಮೂವ್ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡ್ತಾರೆ. ಬಟ್ ಅದು ಮೂಲ ಯಾವುದು ಅಂತ ಅರ್ಥಕೊಳ್ಳೋದಕ್ಕೆ ಬಹಳಷ್ಟು ವೈದ್ಯರು ಅದನ್ನು ಪ್ರಯತ್ನ ಪಡ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಹಾಗೆ ಇಲ್ಲಿ ವ್ಯಾಧಿಯ ಕ್ರಮವನ್ನು ಅರಿತು ಅಂತ ಹೇಳ್ತಾರೆ. ಅಂದರೆ ಯಾವ ಮೂಲದಿಂದ ಬಂತು, ರೂಟ್ ಕಾಸ್ ಕಂಡುಹಿಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನ ಹಿಡಿದು ಮಾಡೋವಂಥವ್ರಿಗೆ ವೈದ್ಯರಿಗೆ ಅದು ಅಸಾಧ್ಯ. ಅಂದರೆ
ಅಸಾಧ್ಯ ಅಂತಲ್ಲ, ಬಹಳಷ್ಟು ಜನರಿಗೆ ಅದು ವ್ಯಾಧಿಯ ಮೂಲ ಕ್ರಮದ ಕಡೆ ಹೋಗುವುದಿಲ್ಲ. ಆದರೆ ನಾ ಮಾತ್ರ ಅದನ್ನು ಅರ್ಥಕೊಂಡಿನಿ. ಅದು ಏನಪ್ಪ, ಇಷ್ಟೆಲ್ಲ ನಾಡಿಗಳು ಹೇಳಿದ್ರಲ್ಲ, ಇಷ್ಟು ನಾಡಿಗಳಿಗೆ ಕೇವಲ 3 ನಾಡಿಗಳನ್ನೇ ಮುಖ್ಯ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಉತ್ಪತ್ತಿ 1, ಸ್ಥಿತಿ 2, ಲಯ 3. ಯಾವುದೇ ಇದಕ್ಕೂ ರೋಗ ಉತ್ಪತ್ತಿ ಯಾಕಾಯಿತು ಅನ್ನೋದನ್ನು ಮೊದಲನೇ ನಾಡಿ ಅಂತ ಹೇಳ್ತಾರೆ. ಎಲ್ಲಿ ದೇಹದ ಯಾವ ಅಂಗದೊಳಗಡೆ ವ್ಯಥೆಯ ಮೂಲಕ ರೋಗದ ಲಕ್ಷಣಗಳು ಬಂದವು ಅನ್ನೋದನ್ನು ಅದು ಮೂಲ, ಅದು ಉತ್ಪತ್ತಿ, ಆ ನಾಡಿಯನ್ನು ನಾನು ಕಂಡುಹಿಡ್ಕೊಳ್ತೀನಿ. ನೆಕ್ಸ್ಟ್ ನಾಡಿ ಯಾವುದಪ್ಪ ಅಂದರೆ ಸ್ಥಿತಿ. ಈ ರೋಗ ಯಾವ ಹಂತದೊಳಗಿದೆ, ಈ ರೋಗವನ್ನು ಇದಿಷ್ಟೇ ಬಿಡಬೇಕಾ ಅಥವಾ ಇದನ್ನು ಇನ್ನೂ ಬಲಿತಾ ಇದೆಯೋ ಅನ್ನುವಂಥದ್ದು ಆ ಸ್ಥಿತಿ, ಅದನ್ನು ತಿಳ್ಕೊತೀನಿ. ಕೊನೆಗೆ ನಾನು ಮದ್ದು ಕೊಟ್ಟು ಅದನ್ನು ಲಯ ಮಾಡ್ತೀನಿ. ಎಷ್ಟು ಸಿಂಪಲ್ಲಾಗಿ ಅವರು ವೈದ್ಯಕೀಯ ಕ್ರಮವನ್ನು ಅನುಸರಿಸ್ತಾ ಇದ್ದರು ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ ಅವರು. ಮತ್ತೆ ಹೇಳ್ತಾರೆ ಅವರು, ಈ ವೈದ್ಯದ ಚೀಲವ ಹೊತ್ತು ಘಸನೆಗೊಳ್ಳುತ್ತಿದ್ದೇನೆ. ವೈದ್ಯದ ಚೀಲವ ಹೊತ್ತು ಅಂತಂದರೆ ಈ ದೇಹ. ಈ ನಾನು ವೈದ್ಯ ಅಂತ ಹೇಳ್ಕೊಂಡು ನಾನು ಈ ದೇಹದ ಮೂಲಕವಾಗಿ ಘಸನೆಗೊಳ್ಳುತ್ತಿದ್ದೇನೆ ಅಂದರೆ ಭಾಳ ಘಾಸಿ ಹೋಗ್ತಾ ಇದ್ದೇನೆ. ನನಗೆ ನನ್ನ ದೇಹವನ್ನು ನಾ ತಿಳ್ಕೊಬೇಕಾಗೈತಿ. ನಾನು ಇತರರ ದೇಹಕ್ಕೆ ಬಂದಂತಹ ರೋಗವನ್ನು ನಾನು ನಿವಾರಣೆ ಮಾಡ್ತೀನಿ, ಬಟ್ ನನ್ನ ದೇಹ ಇದೇನದಲ್ಲ, ಈ ದೇಹ ಹೊತ್ಕೊಂಡು ತಿರ್ತಾ ಇದ್ದೀನಲ್ಲ, ಇದಕ್ಕೆ ನನಗೆ ಸರಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ನಾನು ಏನು ಮಾಡಿದೆಪ್ಪ ಅಂದ್ರೆ ಈ ಕಾಯಕದ ಸೇವೆಯ ಬಿಡಿಸಿ ಕರ್ಣಪ್ರಸಾದವ ಕೊಟ್ಟರು. ಯಾರು? ಬಸವಣ್ಣವರು ಅಂತ ಹೇಳ್ತಾರೆ. ಕರ್ಣಪ್ರಸಾದ ಅಂತಂತಂದ್ರೆ ಉತ್ತಮವಾದಂತಹ ನುಡಿಗಳನ್ನು ಕಿವಿಯ ಮೂಲಕವಾಗಿ ಕೇಳುವಂಥದ್ದು, ಅಂದರೆ ವಚನಗಳನ್ನು ಬರೆಯುವಂಥದ್ದು ಮತ್ತು ಅನುಭವ ಮಂಟಪದಲ್ಲಿ ಇತರರ ವಚನಗಳನ್ನು ಕೇಳುವಂಥ ಪ್ರಸಾದವನ್ನು ನನಗೆ ಕೊಟ್ಟರಲ್ಲ, ಆವಾಗ ನನ್ನ ಅಂಗದ ಎಲ್ಲ ಅವಗುಣಗಳು ಅಳಿದು ಹೋದವು ಅನ್ನುವಂತಹ ಭಾವವನ್ನು ಇಲ್ಲಿ ವೈದ್ಯ ಸಂಗಣ್ಣವರು ತಾಳ್ತಾರೆ. ಹೀಗೆ ವೈದ್ಯ ಸಂಗಣ್ಣನವರ ಎಲ್ಲ 21 ವಚನಗಳನ್ನು ನಾವು ನೋಡ್ತಾ ಹೋದರೆ ಭಾಳಷ್ಟು ವಚನ ಒಳಗೆ ನಾವು ಬೆರಗಾಗ್ತೀವಿ. ಹೌದಲ್ಲ, ಇಷ್ಟೊಂದು ಈ ರೀತಿಯಾದಂಥ ಜ್ಞಾನವನ್ನು ಅವ್ರಿಗಿತ್ತ. ಇಲ್ಲಿ ನಾನು ವಿಡಿಯೋ ಭಾಳ ದೀರ್ಘ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಪ್ರತಿಯೊಂದು ನಾಡಿಯ ವಿವರವನ್ನು ನೀಡೋದಕ್ಕೆ ಹೋಗ್ತಾ ಇಲ್ಲ ನಾನು. ಮಯೂರ ನಾಡಿ ಅಂತಂತಂದ್ರೆ ಅದ್ರ ಬಗ್ಗೆನೇ ವಿವರವಾಗಿ ನೋಡಬೇಕಾಗುತ್ತೆ. ಮಂಡೂಕ ನಾಡಿ, ಒಂದೊಂದು ಪ್ರಾಣಿಗಳನ್ನು, ಒಂದೊಂದು ಕ್ರಿಮಿಕೀಟಗಳನ್ನು ಅವು ಕೊಟ್ಟು ಅವ್ರು ನಾಡಿನ ಹೇಳ್ತಾರೆ. ಅಂದರೆ ಆ ರೀತಿಯಾದಂಥ ಚಲನೆಯನ್ನು ದೇಹದೊಳಗೆ ಮಾಡ್ತಾಯಿದೆ. ಮಂಡೂಕ ಅಂತಂದ್ರೆ ಕಪ್ಪೆ ರೀತಿಯಾದ ಅಂದ್ರೆ ಶಕ್ತಿ ಬಿಟ್ಟು ಮೇಲಕ್ಕೆ ಏರುವಂಥದ್ದು. ಈಗ ಒಂದೊಂದು ನಾಡಿಗಳು, ಜುಳುಕ ನಾಡಿ, ಅಹಿಳ ನಾಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಈ ವೈದ್ಯ ಸಂಗಣ್ಣವರ ಕುರಿತಾಗಿರುವಂತಹ ಮತ್ತಷ್ಟು ವಿಚಾರಗಳು, ಅಂದರೆ ಇಲ್ಲಿ ಏನು ಹೇಳಿದರು ಅಂದರೆ, ಒಬ್ಬ ರೋಗಿಗೆ ಅನಾರೋಗ್ಯ ಕಾಡ್ತೈತಪ್ಪ ಅಂದರೆ ವೈದ್ಯರಾದಂಥವರು ಆ ಅನಾರೋಗ್ಯದ ಮೂಲವನ್ನು ಅರ್ಥೈಸ್ಕೊಂಡು ಶುಶ್ರೂಷೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ವಚನದಲ್ಲಿ ಅವರು ನಮ್ಗೆ ಕೊಡ್ತಾರೆ. ಮತ್ತಷ್ಟು ವಚನಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲಿವರೆಗೂ ಸರ್ವರಿಗೂ ಶರಣಾರ್ಥಿಗಳು. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ತಲುಪಿಸೋದ್ರ ಮೂಲಕವಾಗಿ ನಮ್ಮ ಬಸವಾದಿ ಶರಣರ ವೈದ್ಯಕೀಯ ವಿಚಾರಗಳನ್ನು ಜಗತ್ತಿಗೆ ತಿಳಿಸುವ ನಿಟ್ಟಿನಲ್ಲಿ ತಾವು ಕೈ ಜೋಡಿಸ್ತೀರಿ ಅಂತ ಆಶಿಸ್ತಾ, ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ಈ ವಿಚಾರವನ್ನು ಮುಕ್ತಾಯ ಮಾಡ್ತೇನೆ. ಸರ್ವರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.